ನಮಸ್ಕಾರ. ಇವತ್ತು ಭಯ, ಫಿಯರ್, ಕಂಫರ್ಟ್ ಝೋನ್, ನಮ್ಮ ಆರಾಮದಾಯಕ ವಲಯ ಮತ್ತು ಯಶಸ್ಸು, ಸಕ್ಸಸ್, ಇವುಗಳ ಮಧ್ಯೆ ಏನು ಸಂಬಂಧ ಅಂತ ನೋಡೋಣ. ಈ ಭಯ ಅನ್ನೋದು ಯಾವ್ಯಾವ ರೀತಿಯಲ್ಲಿರುತ್ತೆ ಗೊತ್ತಾ? ಈ ಕಂಫರ್ಟ್ ಝೋನ್ ಅನ್ನೋದು ಯಾವ್ಯಾವ ಚಿಕ್ಕ ಚಿಕ್ಕ ವಿಷಯದಲ್ಲಿರುತ್ತೆ ಅಂತ ಒಬ್ಸರ್ವ್ ಮಾಡಿದ್ದೀವಿ. ಇವಾಗ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡೋಣ. ಏನಂದರೆ, ನಾವು ಸೂಪರ್ ಮಾರ್ಕೆಟ್ಗೋ ಮಾಲ್ಗೋ ಹೋಗ್ತೀವಿ ಅಂತ ಇಟ್ಕೊಳ್ಳೋಣ. ನಾವು ಸಾಲ್ಟ್ ತೊಗೋಬೇಕು ಅಂತ ತುಂಬ ಸಿಂಪಲ್ಲಾಗಿ ಐಟಮ್ ಚೂಸ್ ಮಾಡೋಣ. ಸಾಲ್ಟ್ ತೊಗೋಬೇಕು ಅಂತ ಅಂದ್ಕೊಳ್ಳೋಣ. ಉಪ್ಪು ಬೇಕಾಗಿದೆ ಮನೆಗೆ. ಯಾವುದೇ ಹೊಸ ಬ್ರ್ಯಾಂಡನ್ನು ತೊಗೊಳ್ಳೋ ಬದಲು ಇಷ್ಟು ದಿವಸ ಯಾವುದು ಬ್ರ್ಯಾಂಡಿಂದ ತೊಗೊಂಬರ್ತಾ ಇದ್ವೋ ಅದೇ ಉಪ್ಪನ್ನೇ ತೊಗೋತೀವಿ. ನೀವು ಆಫೀಸ್ಗೆ ಹೋಗ್ತೀರಾ ಡೈಲಿ ಅಂತ ಅಂದ್ಕೊಳ್ಳೋಣ. ಅದಕ್ಕೆ ಹೋಗೋದಕ್ಕೆ 2 ರಸ್ತೆ ಇದೆ ಅಂತ ಅಂದ್ಕೊಳ್ಳೋಣ. ನೀವು ಡೈಲಿ ಯಾವ ರಸ್ತೆಯನ್ನು ಯೂಸ್ ಮಾಡ್ತೀರೋ ಅದೇ ರಸ್ತೆನಲ್ಲೇ ಹೋಗ್ತಾ ಇರ್ತೀರ. ಇನ್ನೊಂದು ರಸ್ತೆನ ಯೂಸ್ ಮಾಡೋದಿಲ್ಲ. ಯಾಕಂದರೆ ಅದು ನಮ್ಮ ಕಂಫರ್ಟ್ ಝೋನಿಂದ ಹೊರಗಡೆ. ಎಕ್ಸ್ಪ್ಲೋರ್ ಮಾಡೋದು ಭಯ ಆಗುತ್ತೆ. ಆ ಭಯ ಚಿಕ್ಕ 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 ವಿಷಯಕ್ಕೂ ಇರುತ್ತೆ. ಇನ್ನೊಂದೇನು ಗೊತ್ತಾ? ಎಕ್ಸಾಂಪಲ್ ಅಂದರೆ, ಈಗ 1 ವರ್ಷದ ಮುಂಚೆ ನಮ್ಮ ತಂದೆದು ಫೋನ್ ಕಳೆದೋಯ್ತು. ಅವ್ರು ಹೊಸ ಫೋನ್ ತೊಗೊಂಡ್ರು. ಯಾವ ಫೋನ್ ತೊಗೊಂಡ್ರು ಗೊತ್ತಾ? ಮುಂಚೆ ಯೂಸ್ ಮಾಡ್ತಾ ಇದ್ರಲ್ಲ, ಸೇಮ್ ಮಾಡೆಲ್, ಸೇಮ್ ಬ್ರ್ಯಾಂಡ್. ಯಾಕಂದರೆ ಹೊಸ ಫೋನ್ ಹೇಗಿರುತ್ತೋ ಅನ್ನೋ ಭಯ. ಈ ಥರ ಚಿಕ್ಕ ಚಿಕ್ಕ ವಿಷಯದಲ್ಲೂ ನಾವು ಕಂಫರ್ಟನ್ನು ಹುಡುಕ್ತೀವಿ, ಫಿಯರ್ ಪಡ್ತೀವಿ. ಫಿಯರ್ ಇರುತ್ತೆ. ಎಲ್ಲ ಹೊಸ ಅನ್ಕಂಫರ್ಟೇಬಲ್ ಅಂತ ಅನಿಸಿದ್ದೆಲ್ಲ ಹೊಸದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಫಿಯರ್ ಇರುತ್ತೆ. ಆದರೆ ನಾವು ತುಂಬ ಚಿಕ್ಕ ಚಿಕ್ಕ ವಿಷಯಕ್ಕೂ ಕಂಫರ್ಟನ್ನೇ ಹುಡುಕ್ತೀವಿ. ಆ ಥರ ಕಂಫರ್ಟನ್ನು ತುಂಬ ಬಯಸಿದರೆ ನಾವು ಬೆಳೆಯೋದಕ್ಕಾಗೋದಿಲ್ಲ, ಗ್ರೋ ಆಗೋದಕ್ಕಾಗೋದಿಲ್ಲ. ಹೇಗೆ ಅಂದರೆ, ಎಕ್ಸ್ಪ್ಲೋರ್ ಮಾಡಿದರೆ ತಾನೇ ನಮಗೆ ಹೊಸದು ತಿಳಿಯೋದು. ಇಲ್ಲ ಅಂದರೆ ಅದು ಹೇಗಿದೆ ಅಂತ ಹೇಗೆ ಗೊತ್ತಾಗುತ್ತೆ? ನನ್ನ ಫ್ರೆಂಡ್ ಒಬ್ಬಳಿದ್ಲು. ಅವಳು ಸಾಫ್ಟ್ವೇರ್, ಐ ಡೋಂಟ್ ನೋ ಏನು ಮಾಡ್ತಾಯಿದ್ಲು ಅಂತ ನನಗೆ ಗೊತ್ತಿಲ್ಲ. ಅಂತೂ ಮೆಟರ್ನಿಟಿನಲ್ಲಿ ಬ್ರೇಕ್ ತೊಗೊಂಡ್ಳು. ಸುಮಾರು 2 ಇಯರ್ಸ್ ಬ್ರೇಕ್ ತೊಗೊಂಡ್ಳು. ವಾಪಸ್ ಹೋದ್ಮೇಲೆ ಅದೇ ಇಂಡಸ್ಟ್ರಿನಲ್ಲಿ ಅವಳು ಯಾವ ವರ್ಕ್ ಮಾಡ್ತಾಯಿದ್ಲೋ ಆ ವರ್ಕ್ ಎಬ್ಸೊಲೀಟ್ ಆಗಿಬಿಟ್ಟಿತ್ತು. ಅದು ಮತ್ತೆ ಇರಲಿಲ್ಲ. ಅವಳಿವಾಗ ಹೊಸದೇನೋ ಕಲ್ತ್ಕೊಂಡೇ ಹೋಗಬೇಕಿತ್ತು. ಅವಳೇನು ಮಾಡಿದ್ಲಂದರೆ, ನನಗೆ ಕಂಪ್ಲೇಂಟ್ ಮಾಡ್ತಾ ಕೂತ್ಕೊಂಡ್ಳು. ನನಗೆ ಜಾಬ್ ಸಿಗ್ತಾ ಇಲ್ಲ ಅಂತ. ಯಾಕೆ ಅಂತ ಕೇಳಿದರೆ, ನಾನಿವಾಗ ಹೊಸದೇನೋ ಕಲ್ತ್ಕೊಂಡೇ ಹೋಗಬೇಕು, ನಾನು ಮುಂಚೆ ಕಲ್ತಿದ್ನಲ್ಲ ಆ ಥರ ಜಾಬ್ ಇವಾಗ ಸಿಗ್ತಾ ಇಲ್ಲ ಅಂತ. ತಿರ್ಗಾ ಕಂಫರ್ಟ್ ಝೋನ್. ಹೊಸದನ್ನು ಕಲಿಯೋದು ಭಯ, ಅನ್ನೋನ್ ಝೋನ್. ಈ ಥರ ಎಷ್ಟೋ ಸಾರಿ ನಮ್ಮನ್ನು ಮುಂದುಗಡೆ ಹೋಗೋದಕ್ಕೆ ಬಿಡದೇ ಇರೋದು, ನಮ್ಮ ಗ್ರೋತನ್ನು ತಡೀತಾ ಇರೋದು ಅದೇ ಫಿಯರ್ ಆಫ್ ಅನ್ನೋನ್ ಇರುತ್ತೆ. ಅದನ್ನು ನಾವು ದಾಟಿದರೆ ಮಾತ್ರ, ಕಂಫರ್ಟ್ ಝೋನಿಂದ ಹೊರಗಡೆ ಬಂದರೆ ಮಾತ್ರ ಸಕ್ಸಸ್ಸನ್ನು ನೋಡೋದಕ್ಕಾಗುತ್ತೆ. ಸಕ್ಸಸ್ ಅಂದರೆ ಏನು, ನಮಗೇನು ಬೇಕು ಅಂತ ನಮಗೆ ಗೊತ್ತಿರುತ್ತೆ. ಆದರೆ ಅದು ಅನ್ನೋನ್ ಆಗಿರೋದ್ರಿಂದ, ನಮ್ಮ ಕಂಫರ್ಟ್ ಝೋನಿಂದ ಹೊರಗಡೆ ಇರೋದ್ರಿಂದ ನಾವು ಅಲ್ಲಿ ಹೋಗೋದಕ್ಕೆ ಭಯ ಪಟ್ಕೊಂಡು 1 ಹೆಜ್ಜೆ ಮುಂದಿಡೋದೇ ಇಲ್ಲ. ನಾವೇನಾದರೂ ಸೈಕಲಿಂದ ಬಿದ್ದುಬಿಡ್ತೀವಿ ಅನ್ನೋ ಭಯಕ್ಕೆ ಸೈಕಲ್ ಓಡಿಸೋದಾ ಇರಲಿಲ್ಲ ಅಂತ ಇಟ್ಕೊಳ್ಳಿ, ಇವತ್ತಿಗೆ 2 ವೀಲರಾಗಿ ಓಡ್ಸೋಕ್ಕಾಗ್ತಿತ್ತೇನ್ರಿ? ಫಸ್ಟ್ ಡೇ ನೀರಿಗೆ ಇಳಿಯೋದಕ್ಕೆ ಭಯ ಪಟ್ಕೊಂಡಿದ್ರೆ ಸ್ವಿಮ್ಮಿಂಗ್ ಕಲಿಯೋದಕ್ಕಾಗುತ್ತಾ? ಚಿಕ್ಕ ಮಕ್ಕಳೇನಾದರೂ ಗೋಡೆ ಇಟ್ಕೊಂಡು ಗೋಡೆ ಬಿಟ್ಟು ಎಲ್ಲ ನಡೆಯೋದಕ್ಕೆ ಪ್ರಾಕ್ಟೀಸ್ ಮಾಡಲಿಲ್ಲ ಅಂದರೆ ನಾವು ಇವತ್ತು ನಡೆದಾಡ್ತಾ ಇದ್ವಾ? ಎಷ್ಟೊಂದಿರುತ್ತೆ ನೋಡ್ರಿ ಭಯ ಪಡೋದಕ್ಕೆ. ಆದರೆ ಅದನ್ನೆಲ್ಲ ಭಯ ಇರುತ್ತೆ, ಇದ್ಕೊಂಡು ಹೋಗಲಿ ಬಿಡಿ, ಅದನ್ನು ನಮ್ಮ ಸೇಫ್ಟಿಗಿದೆ ಅಂತಲೇ ಅಂದ್ಕೊಳ್ಳೋಣ. ಆದರೆ ಕೆಲವೊಂದು ವಿಷಯದಲ್ಲಾದರೂ ಆ ಭಯವನ್ನು ದಾಟಲಿಲ್ಲ ಅಂದರೆ ನಮ್ಮ ಗ್ರೋತ್ ಈಸಿಯಾಗಿರಲ್ಲ. ನೀವೇನಂತೀರಿ?